ಹಾಯ್ ಫ್ರೆಂಡ್ಸ್, ನಾನು ಟೆಕ್ ರಿವ್ಯೂ ಇನ್ ಕನ್ನಡ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಷಯ ಏನು ಅಂದರೆ, ನಾನಿವತ್ತು ನೋಕಿಯಾ 5310ನ ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀನಿ. ಇದು ಈಗಷ್ಟೇ ತೊಗೊಂಡು ಬಂದಿರೋದು, ಪರ್ಚೇಸ್ ಮಾಡಿದ್ದೀನಿ. ಸೊ ಇದು ಹೇಗಿದೆ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ಅನ್ಬಾಕ್ಸಿಂಗ್ ಮಾಡೋಣ, ವಿಡಿಯೋ ಶುರು ಮಾಡೋಣ ಬನ್ನಿ. ಫ್ರೆಂಡ್ಸ್, ನನ್ನ ಹತ್ರ ಟ್ರೈಪೋಡ್ ಇಲ್ದಿರೋ ಕಾರಣ ನಾನು ಮೊಬೈಲ್ ಪಾಸ್ ಮಾಡಿ ಅಂದರೆ ಕಟ್ ಮಾಡಿ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಯಾಕಂದರೆ ಒಂದೇ ಕೈಯಲ್ಲಿ ಅನ್ಬಾಕ್ಸಿಂಗ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಆದಷ್ಟು ಟ್ರೈ ಮಾಡ್ತೀನಿ. ನೋಡಿ, ಮೇಲ್ಗಡೆ ಇದನ್ನು ಮಾಡಿದೆ, ಓಪನ್ ಮಾಡಿದೆ. ನೋಡಿ, ಈ ಥರ ಬರುತ್ತೆ ಮೊಬೈಲು. ನೋಡಿ ಮೊಬೈಲ್. ಈಗ ಬನ್ನಿ ಬಾಕ್ಸಲ್ಲಿ ಏನೇನಿದೆ ಅಂತ ನೋಡೋಣ. ಬಾಕ್ಸ್ ಹಿಂದೆಗಡೆ ಏನೇನು ಬರ್ದಿದೆ ಅಂತ ನೋಡಿ. ನೋಡಿ ಫ್ರೆಂಡ್ಸ್, ಎಲ್ಲ ಈಚೆ ಬಂದಿದೆ. ಸೊ ನೀವು ನೋಡಿರೋ ಥರ ಬೇರೆಯವರು ಅನ್ಬಾಕ್ಸಿಂಗ್ ಮಾಡೋ ಥರ ಇದಿರಲ್ಲ. ಯಾಕಂದರೆ ಆ ಥರ ಟ್ರೈಪೋಡ್ ಆಗಲಿ ಯಾವುದು ಇದು ಪರ್ಚೇಸ್ ಮಾಡಿಲ್ಲ ನಾನು. ಸೊ ಹಾಗಾಗಿ ನಾನು ಇದೇ ಥರನೇ ಮಾಡೋದು. ಸೊ ಆದಷ್ಟು ಬೇಗ ನಾನು ಪ್ರೊಫೆಷ್ನಲಾಗಿ ಅನ್ಬಾಕ್ಸಿಂಗ್ ಮಾಡ್ತೀನಿ. ನೋಡಿ, ಇದು ಯೂಸರ್ ಮ್ಯಾನ್ಯಲ್ಲು. ಸೊ ನಾನು ಪ್ರೊಫೆಷ್ನಲಾಗಿ ಅನ್ಬಾಕ್ಸಿಂಗ್ ಮಾಡ್ತೀನಿ ಮುಂದಿನ ದಿನಗಳಲ್ಲಿ. ಸೊ ಸ್ವಲ್ಪ ನೀವು ಇವಾಗ ಅಡ್ಜಸ್ಟ್ ಮಾಡ್ಕೋಬೇಕು. ನಾನು ಇಷ್ಟು ಸಬ್ಸ್ಕ್ರೈಬ್ ಆಗಲಿ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ಎಲ್ಲ ಪರ್ಚೇಸ್ ಮಾಡಿ ತೊಗೊತೀನಿ. ನೋಡಿ, ಚಾರ್ಜರ್ ಕೊಟ್ಟಿದ್ದಾರೆ. ಮತ್ತು ಇದು ಬ್ಯಾಟ್ರಿ ಇದೆ. ಬ್ಯಾಟ್ರಿ ಹಿಂದೆಗಡೆ ಆಲ್ರೆಡಿ ಹಾಕಿದ್ದೀನಿ ನಾನು. ಡಿಸೈನ್ ಬಗ್ಗೆ ಮಾತಾಡೋದಾದರೆ, ಡಿಸೈನ್ ನೋಡೋಕ್ಕೆ ತುಂಬ ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು ನನಗೆ. ನೋಡಿ, ಒಂಥರ ಸ್ಟೈಲಾಗಿದೆ ಮೊಬೈಲು. ಏನೋ ಹಿಡ್ಕೊಳ್ಳೋಕ್ಕೆ ವೆಯ್ಟ್ ಕೂಡ ಕಮ್ಮಿ ಇದೆ, ಅಷ್ಟೊಂದು ವೆಯ್ಟ್ ಇಲ್ಲ. ಇದು ಏನೋ 100 ಗ್ರಾಮ್ಗಿಂತ ಕಡಿಮೆ ಒಳಗಡೆನೇ ಬರುತ್ತೆ. 100 ಗ್ರಾಮ್ ಬರುತ್ತೆ. ತುಂಬ ಚೆನ್ನಾಗಿದೆ ಇದು. ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿದೆ. ಬನ್ನಿ ಮೊಬೈಲ್ ಸ್ವಿಚ್ ಆನ್ ಮಾಡೋಣ. ಇನ್ನು ಇಷ್ಟೊತ್ತಾದ್ರೂ ಸ್ವಿಚ್ ಆನ್ ಆಯ್ತಲ್ವಲ್ಲ. ಸ್ವಿಚ್ ಆನ್ ಆಯಿತು. ಫ್ರೆಂಡ್ಸ್, ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದರೆ ಅಂಥ ಏನಿಲ್ಲ. ಹಳೆ ಮೊಬೈಲಲ್ಲಿ ಬರ್ತಿತ್ತಲ್ಲ, ನೋಡಿ ಕೇಳಿಸ್ತಲ್ವ ಸೌಂಡು? ಹಳೆ ಮೊಬೈಲಲ್ಲಿ ಬರ್ತಿತ್ತಲ್ಲ, ಆ ಥರ ಏನೂ ಇಲ್ಲ. ಇದು ಅಷ್ಟೊಂದು ಕ್ವಾಲಿಟಿ ಆಗಿಲ್ಲ. ಆಪ್ಷನ್ಗೆಲ್ಲ UI ಬಗ್ಗೆ ಮಾತಾಡೋದಾದರೆ ಸ್ವಲ್ಪ ಸ್ಲೋನೇ ಇದೆ. ಇದರಲ್ಲಿ ಕ್ಯಾಮ್ರಾ ಇದೆ, ವಿಡಿಯೋಸ್ ಇದು ಮಾಡ್ಬೋದು. ವಿಡಿಯೋ ರೆಕಾರ್ಡರ್ ಇದೆ, ವಾಯ್ಸ್ ರೆಕಾರ್ಡರ್ ಇದೆ, ರೇಡಿಯೋ ಇದೆ, ಫೇಸ್ಬುಕ್ ಇನ್ಬಿಲ್ಟ್ ಆಪ್ಷನ್ ಇದೆ, ಅಲಾರಾಮ್ ಕ್ಲಾಕ್ ಇದೆ, ಕ್ಯಾಲೆಂಡರ್ ಇದೆ, ಕ್ಯಾಲ್ಕುಲೇಟರ್ ಇದೆ. ಎಕ್ಸ್ಟ್ರಾಸ್ಗೆ ಹೋದರೆ ನಿಮಗೆ ರೀಡೌಟು, ಫ್ಲ್ಯಾಶ್ ಲೈಟು, ಯೂನಿಟ್ ಕನ್ವರ್ಸೇಷನು, ಸ್ಟಾಪ್ ವಾಚು, ಟೈಮರು, ಕೌಂಟರ್ಸು ಸಿಗುತ್ತೆ. ಸೆಟ್ಟಿಂಗ್ ಇದು ಬಂದು ಬೇಸಿಕ್ ನೋಕಿಯಾ ಫೋನ್ ಆಗಿದೆ. ಫೈಲ್ ಮ್ಯಾನೇಜರು, ಮೆಮೊರಿ ಕಾರ್ಡ್ ಆಪ್ಷನ್ ಇದೆ ಇದರಲ್ಲಿ. ಗೇಮ್ಸ್ ಇದಾವೆ ನೋಡಿ ಇಲ್ಲಿ, ಅದು ರೇಸಿಂಗ್ ಅಟ್ಯಾಕ್ ಅಂತ. ಮೆಮೊರಿ ಕಾರ್ಡ್ ಹಾಕೊಬೋದು. ಮತ್ತು ಇದು ನೋಡಿ, ಫ್ಲ್ಯಾಶ್ ಲೈಟ್ ಇದೆ. ಫ್ಲ್ಯಾಶ್ ಲೈಟ್ ಯಾವ ಥರ ಕೆಲಸ ಮಾಡುತ್ತೆ ಅಂದರೆ, ಮಾಮೂಲಿ ಟಾರ್ಚ್ ಆಗಿ ಯೂಸ್ ಮಾಡ್ಬೋದು. ನೋಡಿದ್ರಲ್ಲ, ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದು ನೋಕಿಯಾ 6310ದ ರಿವ್ಯೂ ಮತ್ತು ಅನ್ಬಾಕ್ಸಿಂಗು. ಬಿಲ್ಡ್ ಕ್ವಾಲಿಟಿ ಅಷ್ಟೇನಿಲ್ಲ. ಮತ್ತು ಇದು ಸ್ವಲ್ಪ ಯೂಸ್ ಮಾಡಿದ್ದೀನಿ ನಾನು, ಅಷ್ಟೊಂದೇನೋ ಇಂಪ್ರೆಸಿವ್ ಆಗಿಲ್ಲ. ನಾರ್ಮಲ್ ಫೋನು, ಬೇಸಿಕ್ಕಾಗಿ ಯೂಸ್ ಮಾಡ್ಬೋದು. ಮತ್ತು ಇದು ಕಾಸ್ಟ್ ಬಂದು 3500 ಇದೆ.
ಬೇಸಿಕ್ಸ್ ಡಿಸ್ಪ್ಲೇ ಕೊಟ್ಟಿದ್ದಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೋತೀನಿ. ಈ ಅನ್ಬಾಕ್ಸಿಂಗ್ ನಿಮಗೆ ಅಷ್ಟೊಂದು ಪ್ರೊಫೆಷ್ನಲ್ ಆಗಿಲ್ಲ. ಮುಂದಿನ ದಿನಗಳಲ್ಲಿ ನಾನು ಆದಷ್ಟು ಟ್ರೈ ಮಾಡ್ತೀನಿ ಪ್ರೊಫೆಷ್ನಲ್ ಆಗೋಕ್ಕೆ. ನನ್ನ ಹತ್ರ ಯಾವುದೇ ಕ್ಯಾಮ್ರಾ ಇಲ್ಲ, ಮೊಬೈಲ್ ಕ್ಯಾಮ್ರಾಯಿಂದ ನಾನು ಇದನ್ನು ಹಿಡ್ದಿರೋದು. ಯಾವುದೇ ಟ್ರೈಪಾಡ್ ಕೂಡ ಇಲ್ಲ, ಬೇಸಿಕ್ಕಾಗಿ ಮಾಡಿದ್ದೀನಿ ನಾನು. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕು, ಸಬ್ಸ್ಕ್ರೈಬು, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಆದಷ್ಟು ಈ ಥರ ವೀಡಿಯೋಗಳು ಅಪ್ಲೋಡ್ ಮಾಡ್ತೀನಿ. ಬೇಜಾರು ಮಾಡ್ಕೋಬೇಡಿ ಇಷ್ಟೊಂದು ವರ್ಸ್ಟಾಗಿ ಅನ್ಬಾಕ್ಸಿಂಗ್ ಮಾಡಿದೆ ಅಂತ. ಬಿಕಾಸ್ ನಾನೆಲ್ಲ ಹೇಳಿದ್ದೀನಿ ನಿಮಗೆ ಈ ಥರ ಇದೆ ಪರಿಸ್ಥಿತಿ ಅಂತ. ಸೊ ಹಾಗಾಗಿ ಅರ್ಥ ಮಾಡ್ಕೋತೀರಾ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಜೈ ಕರ್ನಾಟಕ ಮತ್ತು ಜೈ ಹಿಂದ್.